ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಬಿಗ್ ಬಾಸ್ ಸಂಚಿಕೆ ಅಂತೂ ಮಸ್ತಾಗಿತ್ತು. ಫಸ್ಟ್ ಇಲ್ಲಿ ಪ್ರೋಮೋ ಬಿಟ್ಟಾಗ ಬರೀ ಜಗಳನೇ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಎಂಟರ್ಟೈನ್ಮೆಂಟು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು. ಡ್ಯಾನ್ಸ್ ಕೂಡ ಮಾಡಿದ್ರು. ಅರಳು ಕೂಡ ಇಲ್ಲಿ ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲಿ ಅಶ್ವಿನಿ ಗೌಡರು ಜಗಳ ಮಾಡೋದ್ರಲ್ಲೂ ಕೂಡ ಇಲ್ಲಿ ಎತ್ತಿದ ಕೈ, ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಅವ್ರು ಏನೇ ಒಂದು ಮಾತಾಡ್ಬೋದು, ಏನೇ ಒಂದು ತಪ್ಪು ಮಾತಾಡ್ಬೋದು, ಯಾರ ತರ ಜಗಳ ಆಡ್ಬೋದು. ಆದ್ರೆ ಇಲ್ಲಿ ಒಂದು ಆಶ್ಚರ್ಯ ಆಗಿದೆ ಏನು ಅಂತಂದ್ರೆ ಅವ್ರ ಟೀಮ್ ಜೊತೆಯಲ್ಲಿ ಯಾವಾಗ್ಲೂ ಅವರು ಗಿಲ್ಲಿನೇ ಆರಿಸ್ಕೊಂತಾರೆ. ಆಲ್ಮೋಸ್ಟ್ ಡ್ಯಾನ್ಸ್ ಮಾಡ್ತಾರೆ ಬಿಡಿ, ಇಲ್ಲ ಅಂತ ಹೇಳ್ಬಾರ್ದು. ಯಾಕಂದ್ರೆ ಸತ್ಯ ಇರೋದನ್ನ ಸತ್ಯ ಅಂತ ಹೇಳಬೇಕು ಯಾವುದೇ ಇದ್ರೂ ಕೂಡ. ಡ್ಯಾನ್ಸ್ ಅಂತೂ ಎಕ್ಸಲೆಂಟ್ ಆಗಿತ್ತು. ಗಿಲ್ಲಿಯವರು ಕೂಡ ಇಲ್ಲಿ ಅಷ್ಟೇ. ಅದಕ್ಕೆ ಇಲ್ಲಿ ಪ್ರೇಮ ಕಾವ್ಯದಿಂದ ಪ್ರೇಮ ಅವ್ರು ಬಂದಿದ್ರು, ಮತ್ತೆ ಭಾಗ್ಯಲಕ್ಷ್ಮಿಯಿಂದ ಭಾಗ್ಯ ಅವ್ರು ಬಂದಿದ್ರಲ್ಲ, ಇಲ್ಲಿ ಹೇಳಿದ್ದು ಬರೀ ಮಾತಾಡೋದು ಒಂದೇ ಅಲ್ಲ, ಇಲ್ಲಿ ನೀವು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರು ಆಲ್ಮೋಸ್ಟ್. ಮತ್ತೆ ಸೂರಜ್ ಅವರು ಮತ್ತೆ ಇಲ್ಲಿ ಕಾವ್ಯ ಅವ್ರ ಪರ್ಫಾರ್ಮೆನ್ಸ್, ಇಲ್ಲಿ ಕಾವ್ಯ ಅವರು ಎಕ್ಸಲೆಂಟ್ ಆಗಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಇಲ್ಲಿ ಸೂರಜ್ ಅವರು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನು ಕೊಡ್ಲಿಲ್ಲ. ಒಂದು ವೇಳೆ ಇಲ್ಲಿ ಕಾವ್ಯ ಅವ್ರ ಬದಲು ಇಲ್ಲಿ ಮೋಸ್ಟ್ಲಿ ರಾಶಿಕ್ ಅವ್ರು ಇದ್ದಿದ್ರೆ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಬರ್ತಾ ಇತ್ತೇನೋ. ಯಾಕಂದ್ರೆ ಒಂದು ಲಿಫ್ಟ್ ಕೂಡ ಇಲ್ಲಿ ಮಿಸ್ ಮಾಡ್ತಾರೆ. ಕಾವ್ಯ ಅವರು ತಲೆ ಹೋಗ್ಬಿಟ್ಟು ಅವ್ರಿಗೆ ಬಡಿಯುತ್ತೆ. ಅದೇ ಒಂದು ಸ್ವಲ್ಪ ಇದು ಚೆನ್ನಾಗಿ ಕೂಡ ಇತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಮತ್ತು ಇನ್ನು ಇವತ್ತಿನ ಎಪಿಸೋಡ್ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟಿಗೆ ಪ್ರೋಮೋ ಬಿಟ್ಟಾಗ ಇಲ್ಲಿ ಗೊತ್ತಿತ್ತು ಇಲ್ಲಿ ಜಗಳ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಂದ್ಬಿಟ್ಟು. ಇವಾಗ ಜಾಸ್ತಿ ಬಿಗ್ ಬಾಸಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಬಕೆಟ್ಗಳ ಕಾಟಗಳು ಜಾಸ್ತಿ ಆಗಿಬಿಟ್ಟಿದೆ. ಏನಕ್ಕೆ ಅಂತಂದರೆ ಬರೀ ಬಕೆಟ್ ಅನ್ನೋ ಪದಗಳು ಇಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ಜಗಳ ಅನ್ನೋದು ಆಲ್ಮೋಸ್ಟ್ ಬಿಗ್ ಬಾಸ್ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ಬರೀ ಜಗಳ ಇರುತ್ತೆ ಅಂತಂದ್ಬಿಟ್ಟು. ಮತ್ತು ಇಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದು ಕಡಿಮೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿಯವರು ಒಬ್ಬರ ಕಡೆಯಿಂದನೇ ಜಾಸ್ತಿ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ. ಬೇರೆಯವರ ಸ್ಪರ್ಧಿಗಳಿಂದ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋದು, ಬೇಕಂತಂದ್ಬಿಟ್ಟು ಜಗಳ ಆಡೋದು, ಒಂದು ನೆಸೆಸಿಟಿನೇ ಇರಲ್ಲ. ಅವ್ರು ಇಲ್ಲಿ ಬಂದು ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಯಾರು ಅಂತಂದ್ರೆ ರಿಷಾ ಗೌಡ ಅವರು. ಆಲ್ಮೋಸ್ಟ್ ಸುಮ್ನೆ ಇಲ್ಲಿ ಮಾತಾಡಿದ್ರು. ಇಲ್ಲಿ ಬೇಕಂತಂದ್ಬಿಟ್ಟು ಟ್ರಿಗರ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಅವ್ರ ಕಡೆಯಿಂದ ಏನ್ ಮಿಸ್ಟೇಕ್ ಆಯ್ತು ಅಂತಂದ್ರೆ, ಇಲ್ಲಿ ಕಾವ್ಯ ಅವ್ರು ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಮಾತಾಡೋದಿತ್ತು. ಬಟ್ ಇಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಅಶ್ವಿನಿ ಗೌಡ ಅವರೇ ಸ್ಟಾರ್ಟ್ ಮಾಡಿದ್ದು. ಹೋಗೇ ಬಾರೆ ಅಂತ ಅಂದಿದ ತಕ್ಷಣ ಹೋಗೇ ಅಂತ ಅಂತಾರೆ. ಆ ನಂತರನೇ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಸ್ವಲ್ಪ ಎಂಥವ್ರಿಗಾದ್ರೂ ಕೂಡ ಹರ್ಟ್ ಆಗೇ ಆಗುತ್ತೆ. ಈ ಒಂದು ತಿಂಗಳು ಏನಾಗಿದೆ, ಒಂದು ತಿಂಗಳು ಕಳೆದ್ರೂ ಕೂಡ ಇಲ್ಲಿ ಅವರು ಅಷ್ಟೊಂದು ಮಾತಾಡಿರ್ಲಿಲ್ಲ ಕಾವ್ಯ ಅವರು. ಇವಾಗ ಎಕ್ಸಲೆಂಟ್ ಆಗಿ ಮಾತಾಡೋದು, ತುಂಬಾ ಚೆನ್ನಾಗಿ ಇಲ್ಲಿ ಮಾತು ಕೂಡ ಇಲ್ಲಿ ಕೊಟ್ಟರು. ಯಾಕಂದ್ರೆ ಅಷ್ಟೆಲ್ಲ ಇಲ್ಲಿ ಮಾತಾಡಿದ್ದಾರೆ. ಮತ್ತೆ ಹೋಗಿ ಒಂದು ಕೇವಲ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಬೇಡ್ಕೊಂಡ್ರೆ ಹೇಗಿರುತ್ತೆ. ಇವ್ರೇನಾದ್ರೂ ಒಂದು ವೇಳೆ ಕಾವ್ಯ ಅವ್ರು ಹೋಗ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಹತ್ರ ಹೋಗಿ ಓಟ್ ಏನೋ ಕೇಳಿದ್ರೆ, ಅಂದ್ರೆ ಕನ್ವಿನ್ಸ್ ಮಾಡಕ್ಕೆ ಇಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ರೆ ಅವ್ರು ನಿಜವಾಗ್ಲೂ ವೋಟ್ ಮಾಡ್ಬಿಡ್ತಿದ್ರ? ಖಂಡಿತವಾಗ್ಲೂ ಮಾಡ್ತಾರಲ್ಲ. ಅದು ಅವ್ರು ಕಾವ್ಯ ಅವ್ರಿಗೆ ಗೊತ್ತು, ಅದಕ್ಕೆ ಇಲ್ಲಿ ಮಾಡ್ಲಿಲ್ಲ. ಇದ್ರ ಜೊತೆಗೆ ಇಲ್ಲಿ ರಕ್ಷಿತ್ ಅವ್ರನ್ನು ಕೂಡ ಇಲ್ಲಿ ಹೇಳ್ಕೊಂತಾರೆ, ಇವರಿಬ್ರು ಕೂಡ ಬರಲೇ ಇಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಟಾಪಿಕ್ ಬಂದಿದ್ದು ಕಾವ್ಯ ಅವ್ರದ್ದು. ಆದ್ರೆ ರಕ್ಷಿತ್ ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕಿದ್ದು, ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಸರಿಯಾಗಿ ಕೊಟ್ರು. ನೀವೇನು ದೊಡ್ಡ ಸ್ಟಾರ್ ಅಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಅದಕ್ಕೆ ಇಲ್ಲಿ ಇದ್ದಿದ್ದು ರೊಚ್ಚಿಗೆದ್ಬಿಟ್ರು. ಮತ್ತೆ ಇವಾಗ ಅದೇ ಪದಗಳನ್ನ ಇಲ್ಲಿ ಯೂಸ್ ಮಾಡಿದ್ರು. ಹೋಗೆ ಬಾರೆ, ಕೂತ್ಕೊಳ್ಳೆ, ಮುಚ್ಕೊಳ್ಳೆ, ಈ ತರ ಪದಗಳನ್ನ ಇಲ್ಲಿ ಇಡೀ ಕರ್ನಾಟಕದ ಜನಗಳು ನೋಡ್ತಾ ಇರ್ತಾರೆ. ಅವ್ರ ಬಾಯಲ್ಲೇ ಬರುತ್ತೆ ಬಿಡಿ, ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಅವ್ರಿಗೆ ನಿಜವಾಗ್ಲೂ ಕೂಡ ಗೊತ್ತಾಗಲ್ವಾ, ಇಡೀ ಕರ್ನಾಟಕ ಜನತೆಗಳು ಇಲ್ಲಿ ನೋಡ್ತಾ ಇದ್ದಾರೆ, ನಮ್ಗೆ ಚೀತು ಅಂತ ಉಗಿತಾರೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ. ಅದರಲ್ಲೂ ಕೂಡ ಗುರಾಯಿಸದಂತೆ ಏನ್ ಅನ್ಕೊಂಡ್ಬಿಟ್ಟಿದಾರೋ. ಈ ಸತಿ ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಜಗಳಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಸ್ವಲ್ಪ ಇವತ್ತ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಖುಷಿ ಕೂಡ ಆಯ್ತು. ಬಟ್ ಈ ಒಂದು ಜಗಳ ನೋಡಿ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಯ್ತು. ಇನ್ನು ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲೇ ಇಲ್ಲಿ ಗೊತ್ತಾಗಿತ್ತು ಆಲ್ಮೋಸ್ಟ್ ರಾಶಿಕಾ ಅವರು ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಬೇಜಾರು ಮಾಡ್ಕೊಂಡಿದ್ರೆ. ಯಾಕೆಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಲ್ಲರೂ ಕೂಡ ವೋಟ್ ಮಾಡಿದ್ರು ಕೂಡ, 7 ಜನ ಕೂಡ ಇಲ್ಲಿ ವೋಟ್ ಮಾಡಿದ್ರು. ಆದ್ರೆ ಗಿಲ್ಲಿ ಒಬ್ರು ಮಾತ್ರ ಅವ್ರ ಪರ ಸ್ಟ್ಯಾಂಡ್ ತಗೊಂಡ್ರು. ಅದಕ್ಕೆ ಇಲ್ಲಿ ಬೇಕಂತಂದ್ಬಿಟ್ಟು ಓವರ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಟದಲ್ಲಿ ಹೌದು ಬೇಜಾರಾಗೇ ಆಗುತ್ತೆ ಎಂತವ್ರಿಗೂ ಕೂಡ. ಗೇಮ್ ಆಡಿದ್ದಾರೆ, ಇಲ್ಲ ಅಂತ ನಾನು ಕೂಡ ಇಲ್ಲಿ ಹೇಳ್ತಲ್ಲ. ಗೇಮ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ರೆ ಗಿಲ್ಲಿ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಅವ್ರ ಪರ ಅವ್ರು ಸ್ಟ್ಯಾಂಡ್ ತಗೊಂಡ್ರೆ ಏನ್ ತಪ್ಪು? ಇವ್ರು ಮಾತ್ರ ಇವ್ರ ಪರ ಇಲ್ಲಿ ಸ್ಟ್ಯಾಂಡ್ ತಗೊಳ್ಬೋದಂತೆ, ಬೇರೆಯವ್ರು ಸ್ಟ್ಯಾಂಡ್ ತಗೋಬೇಕು ಅಂತಂದ್ಬಿಟ್ಟು ಇವ್ರು ಅನ್ಕೊಂತಾರೆ. ಇಲ್ಲಿ ಗಿಲ್ಲಿ ಅವ್ರ ಪರ ಯಾಕೆ ಯಾರು ಸ್ಟ್ಯಾಂಡ್ ತಗೊಳ್ಳಿಲ್ಲ? ಅದು ಅವ್ರ ಟೀಮ್ ಅವರೇ ಇದ್ದಾರೆ. ಅವರು ಕೂಡ ಇಲ್ಲಿ ಗೇಮ್ಗೆ ಹೋಗಿದ್ರಲ್ವಾ. ಎಲ್ಲಾ ವಿಚಾರದಲ್ಲೂ ಕೂಡ ತರಲೆ ಗಿರ್ಲೆ ಎಲ್ಲಾ ಮಾಡ್ತಾರೆ. ಆದ್ರೂ ಕೂಡ ಎಲ್ಲರೂ ಕೂಡ ಓಟು ಗಿಲ್ಲಿಗೆ ಯಾಕೆ ಹಾಕ್ಲಿಲ್ಲ? ಅದೇ ಒಂದು ಮೈಂಡಲ್ಲಿ ಬರೋದು. ಆಲ್ಮೋಸ್ಟ್ ಕರ್ಮ ಬಂದೇ ಬರುತ್ತೆ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ. ಅವತ್ತಿನ ದಿವಸ ನಾನಿಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ರಾಶಿಕಾ ಅವರು ಹೇಳಿದ್ದಾರೆ. ಆಲ್ಮೋಸ್ಟ್ ಯಾರಿಗೆ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಹತ್ತಿದಕ್ಕೆ ಬೇಜಾರಾಗ್ಲಿಲ್ಲ, ಇಲ್ಲಿ ಈ ರೀತಿಯಾಗಿ ಮಾತಾಡಿದ್ರಲ್ಲ ಅದಕ್ಕೆ ಇಲ್ಲಿ ಬೇಜಾರಾಯ್ತು. ಆಮೇಲೆ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನಿನ್ ಪರ ನೀನು ಸ್ಟ್ಯಾಂಡ್ ತಗೊಂಡಲ್ಲ, ನೀನ್ ಮಾಡಿದ್ದು ಬಹಳ ಒಳ್ಳೆ ಕೆಲಸ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಹೇಳಿದ್ರು. ನೋಡಿ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳೇನೆ ಕೆಲವೊಬ್ಬರಿಗೆ ಇಲ್ಲಿ ಗಿಲ್ಲಿ ಅವ್ರು ಮಾಡಿದೆ ಸರಿ ಅಂತ ಅಂದ್ಬಿಟ್ಟು ಅನಿಸ್ತು. ಬಟ್ ಅವ್ರ ಟೀಮ್ ಅವ್ರಿಗೇನೆ ಇಲ್ಲಿ ಬ್ಲೂ ಟೀಮ್ ಅವ್ರಿಗೆ ಇಲ್ಲಿ ಗಿಲ್ಲಿ ಅವ್ರು ಮಾಡಿದ್ದು ತಪ್ಪು ಅನಿಸ್ತು. ಇಲ್ಲಿ ಬರೀ ಅವ್ರು ಏನ್ ಥಿಂಕ್ ಮಾಡ್ತಾ ಇದಾರೆ ಅಂತಂದ್ರೆ ರಾಶಿಕಾ ಅವರು ಅಂದ್ರೆ ಗೇಮ್ ಅಲ್ಲಿ ಆಡಿದ್ದಾರೆ ರಾಶಿಕಾ ಅವರು ಅಷ್ಟೇ. ಇಲ್ಲಿ ಅವ್ರು ನೋಡ್ತಾ ಇರೋದು ಒಂದು ಅಡಿಗೆ ಕೆಲಸ ಅಂತ ಇರ್ಬೋದು, ಒಂದು ಕ್ಲೀನಿಂಗ್ ಕೆಲಸ ಅಂತ ಇರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಇರ್ಬೋದು, ಯಾವ್ದ್ರಲ್ಲೂ ಕೂಡ ಅವರಿಲ್ಲ. ಎಲ್ಲಾದ್ರಲ್ಲೂ ಝೀರೋ ಇದ್ದಾರೆ.
ಆದರೂ ಕೂಡ ಇವ್ರಿಗೆಲ್ಲರಿಗೂ ಏನಂದರೆ ಎಫರ್ಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ರಾಶಿಕ್ ಅವ್ರು ಬರಲೇಬೇಕಿತ್ತು ಅಂತ ಅಂದ್ಬಿಟ್ಟು ಅವರು ಟೀಮ್ ಅವ್ರು ಯೋಚನೆ ಮಾಡ್ತಿದ್ದಾರೆ. ಬಟ್ ಆದರೆ ತುಂಬ ಓವರ್ ಒಂದು ಜಗಳ ಕೂಡ ಇಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ಇವ್ರಿಗೆ ಕಾವ್ಯ ಅವರು, ಅಶ್ವಿನಿ ಗೌಡ ಅವರು, ರಕ್ಷಿತಾ ಅವರು ಎಲ್ಲರೂ ಕೂಡ ಮನೆಯವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆ ಒಳಗಡೆಯಲ್ಲಿ ಇರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಇಲ್ಲಿ ಸೂರಜ್ ಅವರು ಮತ್ತೆ ರಾಶಿಕ್ ಅವರು ಇಬ್ರು ಕೂಡ ಇಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತಾರೆ. ನೋಡಿದ್ರ ಇಲ್ಲಿ ಇವ್ರದ್ದು ಏನಪ್ಪ ಇದೆ ಇಲ್ಲಿ ಪಾತ್ರ, ಆಲ್ಮೋಸ್ಟ್ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಇಬ್ರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಮೋಸ್ಟ್ಲಿ ಸೂರಜ್ ಅವರು ಎಲ್ಲ ಅಂತೇನೋ ಹೇಳ್ತಾರೆ ರಾಶಿಕ್ ಅವ್ರಿಗೆ. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೂಡ ಇಲ್ಲಿ ರಾಶಿಕ್ ಅವರು ಹೇಳ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಈ ರೀತಿಯಾಗಿ ಕುತ್ಕೊಂಡು ಮಾತಾಡೋ ಒಂದು ನೆಸೆಸಿಟಿನೇ ಇಲ್ಲ, ಇದನ್ನ ನೋಡ್ತಾ ಇರ್ತಾರೆ ಅಂತ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಜಗಳ ಎಲ್ಲ ಮುಗಿದ್ಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದು ಕೇಳ್ತಾರೆ. ಅದಕ್ಕೆ ನಂಪರ ನಾವೇ ಸ್ಟ್ಯಾಂಡ್ ತಗೋಬೇಕು, ನೀವೇನು ಕೂಡ ಮಾತಾಡ್ಲಿಲ್ವಲ್ಲ ಅಂತ ಇಲ್ಲಿ ಬಂದು ಕೇಳ್ತಾರೆ. ಯಾಕಂದ್ರೆ ಇವ್ರದೊಂದು ಗ್ರೂಪ್ ಇದೆಯಲ್ವಾ, ಆಲ್ಮೋಸ್ಟ್ ರಾಶಿಕ್ ಅವ್ರು ಏನೋ ಮಾತಾಡ್ತಾ ಇದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸೂರಜ್ ಅವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ. ಆದರೆ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ರಾಶಿಕ್ ಅವರು. ಗೇಮ್ ಒಂದೇ ಆಡ್ಬಿಟ್ಟಿದ್ದೀನಿ, ನಾನು ಇಲ್ಲಿ ಎಲ್ಲದಕ್ಕೂ ಕೂಡ ಫಿಟ್ಟು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವೊಂದು ಅರ್ಥನೂ ಇಲ್ಲ, ಬರೀ ಗೇಮ್ ಒಂದೇ ಆಡಿದ್ರೆ ಬಿಗ್ ಬಾಸ್ ಅಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಇದೆಲ್ಲ ಆದ್ಮೇಲೂ ಕೂಡ, ಜಗಳ ಎಲ್ಲ ಆದ್ಮೇಲೂ ಕೂಡ ಇಲ್ಲಿ ರಾಶಿಕ್ ಅವರು ಇನ್ನೊಂದು ವರ್ಡ್ ಹೇಳ್ತಾರೆ. ರಕ್ಷಿತಾ ಅವರು ಯಾವತ್ತಿದ್ರು ನನ್ನ ಪಾಲಿಗೆ ಶತ್ರು, ನಾನು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿವಸ ಇರ್ತೀನಿ ಅಷ್ಟು ದಿವಸನೂ ಕೂಡ ಅವಳು ನನ್ನ ಶತ್ರುನೇ ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಹೇಳ್ತಾರೆ. ಸೂರಜ್ ಅವ್ರ ಇದಕ್ಕೆ ಇಲ್ಲಿ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಇವ್ರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಇವಾಗ ಕೈಗೊಂಬೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ. ರಾಶಿಕ್ ಅವರು ಕುತ್ಕೊಂಡ್ರೆ ಕುತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕಾಗುತ್ತೆ. ಇಲ್ಲಿ ರಾಶಿಕ್ ಅವ್ರು ಏನೇ ಕೆಲಸ ಹೇಳಿದ್ರು ಕೂಡ ಇಲ್ಲಿ ಸೂರಜ್ ಅವರು ಮಾಡೋಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಇಲ್ಲಿ ಈ ರೀತಿಯಾಗಿ ಅವ್ರು ಹೇಳ್ತಿದ್ರು ಕೂಡ ಆ ಥರ ಎಲ್ಲ ಮಾತಾಡಬಾರ್ದಪ್ಪ ಅಂತಂದ್ಬಿಟ್ಟು ಇಲ್ಲಿ ಒಂದು ಮಾತು ಕೂಡ ಇಲ್ಲಿ ಹೇಳಿಲ್ಲ. ಮತ್ತು ಇಲ್ಲಿ ಗಿಲ್ಲಿಯವ್ರ ಮೇಲೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇವಾಗ ಪರ್ಸ್ನಲ್ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ, ಇಲ್ಲಿ ಈ ಸತಿ ಕನ್ಫರ್ಮ್ ಆಗಿ ಗಿಲ್ಲಿಯವ್ರಿಗೆ ಕಳಪೆಯವರೆಲ್ಲ ಸೇರಿ ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಬೇಜಾರೇನಿಲ್ಲ ಬಿಡಿ, ಇಲ್ಲಿ ಅವರು ಕಳಪೆ ಕೊಟ್ಟರು ಕೂಡ ಇಲ್ಲಿ ಕರ್ನಾಟಕ ಜನತೆಗೆ ಗೊತ್ತಿದೆ ಯಾರು ಕಳಪೆಯಾಗಿ ಆಟ ಆಡಿದ್ದಾರೆ ಅಂತ ಅಂದ್ಬಿಟ್ಟು. ಇವರೆಲ್ಲರೂ ಕೂಡ ಡಿಸ್ಕಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡರು ಕೂಡ ಅದೇ ಹೇಳಿದ್ರು, ಇವನಿಗೆ ಕಳಪೆ ಫಿಕ್ಸು ಅಂತ ಅಂದ್ಬಿಟ್ಟು ಹೇಳಿದ್ರು. ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಇನ್ನೊಂದು ಮಾತು ಹೇಳಿದ್ರು, ಗಿಲ್ಲಿಗೆ ಮಾನವೀಯತೆನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರಿಗಿದೆಯಾ ಫಸ್ಟ್ ಆಫ್ ಆಲ್ ಮಾನವೀಯತೆ ಇದ್ದಿದ್ರೆ ಇಲ್ಲಿ ರಕ್ಷಿತವ್ರಿಗೆ ಆ ರೀತಿ ಎಲ್ಲ ಬೈತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಬೇರೆಯವ್ರ ಮೇಲೆ ಇಲ್ಲಿ ಹಾಕ್ಬಿಟ್ಟು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿ ಗಿಲ್ಲಿ ಅವರಿಗೆ ಕಳಪೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಫಿಕ್ಸ್ ಕೂಡ ಆಗಿದ್ದಾರೆ. ಮತ್ತೆ ಇವತ್ತಿನ ಎಪಿಸೋಡ್ ಡೇರಿಂಗ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ಓವರ್ ಆಗಿ ಮಾತಾಡಿದ್ದು ಅಂತಂದ್ರೆ ಅಶ್ವಿನಿ ಗೌಡ ಅವರು. ಮಾತುಗಾರಿಕೆ ಅಂತ ಬಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಓವರ್ ಆಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಪರ್ಸನಲಿ ನನಗನ್ನಿಸ್ತು. ಯಾಕಂತಂದ್ರೆ ಇಲ್ಲಿ ಡೇರಿಂಗ್ ಅಂತಂದ್ರೆ ತಾಕತ್ ಅಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಗಿಲ್ಲಿ ಅವರಂತೂ ಇದಕ್ಕೆ ಸಖತ್ತಾಗಿ ಇಲ್ಲಿ ಕೌಂಟರ್ ಕೊಡ್ತಾರೆ. ಇಲ್ಲಿ ಬಕೆಟು ಸೌಂಟು ಅಂತ ಅಂದ್ಬಿಟ್ಟು ಹೇಳಿದ್ದು ಫಸ್ಟ್ ಅಶ್ವಿನಿ ಗೌಡ ಅವರೇ ಇಲ್ಲಿ ಕಾವ್ಯ ಅವ್ರಿಗೆ ಹೇಳಿದ್ದು. ಆದ್ರೆ ಅವ್ರು ಮಾತಾಡ್ಬೇಕಾದ್ರೆ ಇಲ್ಲಿ ಡೇರಿಂಗ್ ಅಂತಂದ್ರೆ ತಾಕತ್ ತೋರ್ಸೋದೇನು ಅಂತ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಬೇರೆಯವರು ಬಕೆಟ್ ಹಿಡಿತಿದೀವಿ ಅದು ಹಿಡಿತಿದೀವಿ ಅಂತ ಹೇಳಿದ್ರು ಕೂಡ ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ. ಈ ಬಕೆಟು ಸೌಂಡ್ಗಳಿಗೆಲ್ಲ ಹೆದರ್ಕೊಡಲ್ಲ, ಅದು ಈ ಅಶ್ವಿನಿ ತಾಕತ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಮಿಕ್ದವ್ರು ಯಾರಿಗೂ ಕೂಡ ಬಿಗ್ ಬಾಸ್ ಮನೇಲಿ ತಾಕತ್ತೇ ಇಲ್ವಾ, ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಹೇಳಿದ್ದು ದಂಡಿಗೆ ಎದಿರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದಾಳಿಗೆ ಎದಿರ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಈ ಗೂಳಿಗೆ ಎದಿರ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿಯವ್ರು ಕಂಡ್ರೆ ಭಯನೇ ಇದೆ. ಯಾಕಂತಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ನೋಡಿ ಬೇರೆಯವ್ರನ್ನ ಅವರು ಚೂಸ್ ಮಾಡ್ಕೊಳ್ಳೋದಿತ್ತು. ಅವ್ರ ಟೀಮಲ್ಲಿ ಇಲ್ಲಿ ಧನುಷ್ ಅವರು ಇದ್ರು, ಮಾಳು ಅವರು ಕೂಡ ಇದ್ರು ಅಲ್ವಾ, ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಿತ್ತು. ಗಿಲ್ಲಿಯವ್ರನ್ನೇ ಅವರು ಕೂಡ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರಿಗೆ ಹೇಳ್ತಾರೆ ಪವರ್ ಕಾರ್ಡ್ ಅನ್ನೋದು ಅಶ್ವಿನಿ ಗೌಡ ಅನ್ನೋದು ಪವರ್, ಆ ಪವರ್ ಕಾರ್ಡ್ನ ನೀನು ಯೂಸ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಗಿಲ್ಲಿ ಅನ್ನೋ ಪವರ್ ಕಾರ್ಡ್ನಲ್ಲಿ ಅಶ್ವಿನಿ ಗೌಡ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಪರ್ಸನಲಿ ಆಗಿ. ಯಾಕೆಂದ್ರೆ ಬೇರೆಯವ್ರನ್ನ ಚೂಸ್ ಮಾಡೋದಿತ್ತಲ್ಲ, ಇಲ್ಲಿ ಗಿಲ್ಲಿ ಅವರು ಇದ್ರೆ ಅವರು ಕೂಡ ಹೈಲೈಟ್ ಆಗಿ ಕಾಣಿಸ್ಬೋದು, ಅಂದ್ರೆ ಒಳ್ಳೆ ರೀತಿಯಾಗಿ ಹೈಲೈಟ್ ಆಗಿ ಕಾಣಿಸ್ಬೋದು ಅಂತ ಅಂದ್ಬಿಟ್ಟು ಅವ್ರ ಮೈಂಡಲ್ಲೂ ಕೂಡ ಇಲ್ಲಿ ಇದೆ. ಅದಕ್ಕೋಸ್ಕರ ಇಲ್ಲಿ ಗಿಲ್ಲಿ ಅವ್ರನ್ನ ಅವರು ಚೂಸ್ ಮಾಡಿದ್ದು ಅಂತ ಕೂಡ ಇಲ್ಲಿ ಗೆಸ್ ಮಾಡ್ಬೋದು. ಆನಂತರ ಇಲ್ಲಿ ಡೇರಿಂಗ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಸುಳ್ಳು ಹೇಳೋ ಜನಕ್ಕೆ ಹೇಗೆ ಧೈರ್ಯ ತಾಕತ್ತು ಬರುತ್ತೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು ಕೂಡ ಇಲ್ಲಿ ಸೂಪರ್. ಇಲ್ಲಿ ಅಶ್ವಿನಿ ಗೌಡ ಅವರು ಸುಳ್ಳು ಹೇಳ್ತಾನೆ ಬರ್ತಾ ಇದಾರೆ, ಆದ್ರೂ ಕೂಡ ಅವ್ರ ಧೈರ್ಯ ತಾಕತ್ತು ಯಾಕೆ ಅವ್ರಿಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ನಿಜವಾಗ್ಲೂ ಕೂಡ ಸತ್ಯ ಹೇಳೋರಿಗೆ ಸ್ವಲ್ಪ ಧೈರ್ಯ ತಾಕತ್ತು ಜಾಸ್ತಿ ಇರಬೇಕು. ಅಲ್ಲಿ ತಪ್ಪು ನಡೀತಿದೆ ಅಂತ ಅಂದ್ರೆ ಅದು ತಪ್ಪು ಅಂತ ಅಂದ್ಬಿಟ್ಟು ಹೇಳ್ಬೇಕು, ಸುಮ್ಮನೆ ಇರಬಾರ್ದು. ತಪ್ಪಿರೋದನ್ನ ತಪ್ಪು ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಆದ್ರೆ ಇಲ್ಲಿ ಜಾನ್ವಿ ಅವರು ಕೂಡ ಇದನ್ನ ಹೇಳಿದ್ರು, ಅವರು ಕೂಡ ಎಕ್ಸಲೆಂಟ್ ಆಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಈ ಡೇರಿಂಗ್ ಅಂದ್ರೆ ಏನು ಅಂತ ಹೇಳಿದ್ರ ಬಗ್ಗೆ ಪ್ರತಿಯೊಬ್ಬರು ಚೆನ್ನಾಗಿ ಹೇಳಿದ್ರು. ಆದ್ರೆ ಅದಕ್ಕೆ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡಿ ಹೇಳಿದ್ದು ಅಂತಂದ್ರೆ ಅಶ್ವಿನಿ ಗೌಡ ಅವರೇ. ಇವತ್ತಿನ ಎಪಿಸೋಡ್ ಅಲ್ಲಿ ಮೇನ್ ಆಗಿ ಜಗಳ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಬ್ಲೂ ಟೀಮ್ ಅವ್ರು ಗೆದ್ದಿದ್ರು ಕೂಡ ಅವ್ರಿಗೆ ಅಧಿಕಾರ ಸಿಕ್ಕಲ್ಲ. ಆ ನಂತರ ಇದನ್ನ ಬಿಗ್ ಬಾಸ್ ಅವರು ರೆಡ್ ಟೀಮ್ಗೆ ಇಲ್ಲಿ ಹೇಳ್ತಾರೆ, ನೀವಿಲ್ಲಿ ಬ್ಲೂ ಟೀಮ್ ಅವ್ರನ್ನ ಒಪ್ಪಿಸ್ಬಿಟ್ಟು ಯಾರಾದ್ರೂ ಒಬ್ರು ಬೆಸ್ಟ್ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ಆಯ್ಕೆ
ಮಾಡ್ಕೋಬೇಕು, ಅವ್ರ ಮನ ಒಲಿಸ್ಬೇಕು ಅಂತ ಅಂದ್ಬಿಟ್ಟು ಕಾವ್ಯ ಅವರು ಹೋಗಲ್ಲ. ಇಲ್ಲೆಲ್ಲ ಜಗಳ ಎಲ್ಲ ನಡೆಯುತ್ತೆ. ಆದ್ರೆ ಜಗಳ ನಡೀತಿರ್ಬೇಕಾದ್ರೆ ಇಲ್ಲಿ ಕೆಲವೊಂದು ಮಾತುಗಳು ಬರುತ್ತಲ್ಲ, ಅಶ್ವಿನಿ ಗೌಡ ಅವರು ತುಂಬಾ ಓವರ್ ಆಗಿ ಮಾತಾಡ್ತಾರೆ. ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ತುಂಬಾನೇ ಟ್ರಿಗರ್ ಆಗುತ್ತೆ. ಅದಕ್ಕೆ ಯೋಗ್ಯತೆ ಇಲ್ಲ ಅಂತೆಲ್ಲ ಇಲ್ಲಿ ಮಾತಾಡ್ತಾರೆ. ಅಶ್ವಿನಿ ಗೌಡರಿಗೆ ಯೋಗ್ಯತೆ ಇಲ್ಲ, ಆಟ ಇಲ್ಲಿ ಏನು ಆಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನೀನ್ ಹೋಗ್ತೀಯ ನಾನು ಹೋಗ್ತೀನ ಫಸ್ಟ್ ಮನೆಯಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಈ ಒಂದು ವಿಚಾರ ಏನನ್ಸುತ್ತೆ ಅಂತಂದ್ರೆ, ಸ್ಪರ್ಧಿಗಳಿಗೆ ಮುಂಚೆನೆ ಗೊತ್ತಿರುತ್ತೆ ಯಾರು ಫಸ್ಟ್ ಹೋಗ್ತಾರೆ ಯಾರು ಸೆಕೆಂಡ್ ಹೋಗ್ತಾರೆ ಅನ್ನೋ ಒಂದು ಥಾಟ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಅಶ್ವಿನಿ ಗೌಡರು ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ. ಫಸ್ಟ್ ಇಲ್ಲಿ ಹೋಗೋದು ನೀನೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಎಲ್ಲಿಂದ ಬರುತ್ತೆ ಅಂದ್ರೆ, ಫಸ್ಟೇ ಇಲ್ಲಿ ಏನಾದ್ರು ಡೀಲಿಂಗ್ ಆಗಿರುತ್ತಾ ಅಂತ ಇಲ್ಲಿ ಸ್ವಲ್ಪ ಯೋಚನೆ ಕೂಡ ಬರುತ್ತೆ. ಇಲ್ಲಿ ಕಾವ್ಯ ಅವ್ರದ್ದು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಜಗಳ ನಡೀತಿರ್ಬೇಕಾದ್ರೆ ಈ ಮಧ್ಯದಲ್ಲಿ ತರೋದು ರಕ್ಷಿತಾ ಅವ್ರನ್ನ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಇಬ್ರು ಕೂಡ ಬಂದು ಕೇಳಿಲ್ವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನೀನ್ ನಾಟಕ ಎಲ್ಲ ಇಲ್ಲಿ ಆಡ್ಬೇಡ ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಬೈಸ್ಕೊಂತಾರೆ. ಆ ಚಿಕ್ಕ ಹುಡುಗಿ ಕೈಲೂ ಇಲ್ಲಿ ಅಶ್ವಿನಿ ಗೌಡ ಅವರು ಬೈಸ್ಕೊಂತಿದ್ದಾರೆ. ಆಲ್ಮೋಸ್ಟ್ ಇವ್ರನ್ನೇ ಇಲ್ಲಿ ಎದುರಾಕೊಳಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಕೈಲಿ ಆಗ್ತಲ್ಲ. ಇನ್ನೇನು ಬಿಗ್ ಬಾಸ್ ಅಲ್ಲಿ ಇರೋರ್ನೆಲ್ಲ ಇವ್ರು ಎದುರಾಕೊಂತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇವ್ರನ್ನ ಕಂಡ್ರೆ ಇಲ್ಲಿ ಅವ್ರ ಟೀಮಲ್ಲಿ ಇರೋರಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಆಲ್ಮೋಸ್ಟ್ ಅಷ್ಟೊಂದು ಗೌರವ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಮುಂದ್ಗಡೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಅವ್ರ ಬಗ್ಗೆ, ಹಿಂದ್ಗಡೆಯಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಉಟ್ಕೊಂತಿದ್ದಾರೆ. ಆಲ್ಮೋಸ್ಟ್ ಪುಣ್ಯಕ್ಕೆ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಗೌಡದಿಂದ ದೂರ ಬಂದಿರೋದೇ ಒಳ್ಳೇದು. ಯಾಕಂದ್ರೆ ಇವಾಗ ಅವರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ, ಮತ್ತೆ ಅವ್ರ ಓನ್ ಡಿಸಿಷನ್ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕೂಡ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಒಂದು 2-3 ದಿವಸದಿಂದ, ಈ ವಾರ ಯಾವಾಗ ಸ್ಟಾರ್ಟ್ ಆಯ್ತು ಅವ್ರ ಇಬ್ರು ಮಧ್ಯೆ ಜಗಳ ಆಯ್ತು ನೋಡಿ, ಅವಾಗ ಇಲ್ಲಿ ಸ್ವಲ್ಪ ಈಚೆ ಬಂದ್ರಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ತಿದೆ. ಆದ್ರೂ ಕೂಡ ಇಲ್ಲಿ ಓಟ್ ಹಾಕಿದ್ದು ಯಾರಿಗೆ, ಜಾನ್ವಿ ಅವರಿಗೆ ಇಲ್ಲಿ ಅವರು ಓಟ್ ಹಾಕ್ತಾರೆ. ಏನಕ್ಕೆ ಅಂತಂದ್ರೆ, ನಾನು ಅನ್ನೋ ಅಹಂನ ಇಲ್ಲಿ ಬಿಟ್ಟು ಜಾನ್ವಿ ಅವ್ರು ಬಂದ್ಬಿಟ್ಟು ನನ್ನ ಕೇಳಿದ್ರಲ್ಲ, ಇದಕ್ಕೆ ಮೆಚ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಇಲ್ಲಿ ಹಾಕ್ತಾರೆ. ಈ ಜಗಳ ಎಲ್ಲ ನಡೆದಾದ್ಮೇಲೆ ಇಲ್ಲಿ ತಣ್ಣಗಾದ್ಮೇಲೆ ಇಲ್ಲಿ ಗಿಲ್ಲಿ ಅವ್ರ ಒಂದು ಮಾತು ಹೇಳ್ತಾರೆ, ಹುಲಿಗಳನ್ನ ಹೆಂಗ್ ಸಾಕಿದೀನಿ ನೋಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಕಾವ್ಯ ಅವ್ರನ್ನ ರಕ್ಷಿತಾ ಅವ್ರನ್ನ ಅವರು ಸಾಕಿದೀನಿ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ತಾರೆ. ಅಷ್ಟೊಂದು ಯಾಕಂದ್ರೆ ಸೀರಿಯಸ್ ಆಗಿ ತುಂಬಾ ಜಗಳ ಆಗಿತ್ತಲ್ಲ, ಅವಾಗ ಇಲ್ಲಿ ಇವರು ಕಾಮಿಡಿ ಮಾಡ್ತಾರೆ. ಸ್ವಲ್ಪ ಎಲ್ಲರೂ ಕೂಡ ಅವಾಗ ಸಮಾಧಾನವಾಗಿ ಸ್ವಲ್ಪ ಇಲ್ಲಿ ನಗ್ತಾರೆ. ಆಲ್ಮೋಸ್ಟ್ ಇಲ್ಲಿ ಯಾರನ್ನೂ ಕೂಡ ಸಾಕಾಗಲ್ಲ. ಇಲ್ಲಿ ಗಿಲ್ಲಿಯವ್ರ ಕಾಮಿಡಿ ಕೂಡ ಇಲ್ಲಿ ಕಾಮಿಡಿ ಪಂಚಿಂಗ್ ಚೆನ್ನಾಗೇ ಇತ್ತು. ಹುಲಿಗಳನ್ನ ಸಾಕಿದೀನಿ, ಹೆಣ್ಣು ಹುಲಿಗಳನ್ನ ಅಂತ ಅಂದ್ಬಿಟ್ಟು ಹೇಳಿದ್ರು. ಮತ್ತೆ ರಘು ಅವ್ರ ತರ ಹೈಟ್ ವೆಯ್ಟ್ ಏನಾದ್ರು ನೀನು ಇದ್ದಿದ್ರೆ ನಿನ್ನ ಯಾರು ಕೂಡ ಹಿಡಿಯಕ್ ಆಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವ್ರಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಅವ್ರು ಇಷ್ಟು ಕುಳ್ಳಿಗಿದ್ರು ಕೂಡ ಆ ರೀತಿಯಾಗಿ ಅಶ್ವಿನಿ ಗೌಡರ ಹತ್ರ ನಿಂತ್ಕೊಂಡು ಫೈಟ್ ಮಾಡೋದಿರ್ಬೋದು, ಏನೋ ಒಂದು ಜಗಳ ಇದ್ರೆ ಅವ್ರ ಪರ ಅವ್ರು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾರೆ. ಅವರು ತಪ್ಪಿಲ್ಲ ಅಂದ್ರು ಕೂಡ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಆ ರೀತಿ ಹೇಳಿದ್ದು. ಇನ್ನೇನ ನೀವು ರಘು ಅವ್ರ ತರ ಇದ್ದಿದ್ರೆ ಹೈಟು ವೆಯ್ಟು ನಿಮ್ಮನ್ನ ಯಾರು ಕೂಡ ಹಿಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಕೂಡ ಸತ್ಯನೇ. ಅವ್ರಿಗಿನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ಇಲ್ಲಿ ಫಸ್ಟಿಗೆ ಕಾವ್ಯ ಅವರು ಸೂರಜ್ ಅವರು ಮಾಡ್ತಾರೆ. ಸೂರಜ್ ಅವರಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲಿಲ್ಲ ಅಂತಾನೆ ಹೇಳಬೇಕು. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿದ್ದಾರೆ, ಓಕೆ, ಬಟ್ ಇನ್ನೂ ಚೆನ್ನಾಗಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಬಹುದಿತ್ತು. ಲಿಫ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮಿಸ್ ಮಾಡಿದ್ರು. ಮತ್ತೆ ಇನ್ನೊಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂದ್ರೆ ಗಿಲ್ಲಿಯವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡರು ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರು ಏನೇ ಜಗಳ ಆಡಿದ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲಿ ನೀಡಿದ್ರು. ಸದ್ಯ ಇನ್ನು ಮಿಕ್ಕಿರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಇಲ್ಲಿ ನಾಳೆ ತೋರಿಸ್ತಾರೆ. ಮತ್ತೆ ಇಲ್ಲಿ ಆಲ್ಮೋಸ್ಟ್ ಯಾರು ಕಳಪೆ ಕೊಡಬೇಕು, ಯಾರು ಉತ್ತಮ ಕೊಡಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಮುಂಚೆ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಲ್ಲಿ ಗಿಲ್ಲಿಯವರು ಇಲ್ಲಿ ಕಾವ್ಯ ಅವ್ರನ್ನ ಸೂರಜ್ ಅವ್ರನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿರ್ತಾರೆ. ಏನು ನನಗೆ ಸಿಕ್ಲಿಲ್ವಲ್ಲ ಚಾನ್ಸು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಸೀರಿಯಸ್ ಆಗಿ ಗಿಲ್ಲಿಯವ್ರು ಮಾಡ್ತಾ ಇದಾರ ಅಥವಾ ಕಾಮಿಡಿಯಾಗಿ ಮಾಡ್ತಾ ಇದಾರ ಗೊತ್ತಿಲ್ಲ. ಬಟ್ ಇಬ್ಬರಲ್ಲಿ ಇಲ್ಲಿ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ. ಬಟ್ ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಬಟ್ ಈ ಒಂದು ಪೇರ್ನ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾ ಇದಾರೆ. ಆದರೆ ಕಾವ್ಯ ಅವ್ರು ಇಷ್ಟಪಡ್ತಾ ಇದಾರೆ ಗಿಲ್ಲಿಯವ್ರನ್ನ ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಸದ್ಯಕ್ಕೆ ನೋಡಕ್ಕಂತೂ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಿತ್ತು. ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು? ಯಾರು ಡ್ಯಾನ್ಸ್ ತುಂಬಾನೇ ಚೆನ್ನಾಗಿತ್ತು, ಮತ್ತೆ ಇಲ್ಲಿ ಈ ಜಗಳ ಆಯ್ತಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.